ಪುಣೆಯ ಪೋರ್ಷೆ ಕಾರು ಅಪಘಾತ ಪ್ರಕರಣ ನಿಮಗೆಲ್ಲ ನೆನಪಿದ್ದಿರಬಹುದು. ಇಡೀ ದೇಶವೇ ಬೆಚ್ಚಿ ಬಿದ್ದಿತ್ತು. ಎರಡು ಇಂಜಿನಿಯರ್ಗಳ ಸಾವಿಗೆ ಸಂಬಂಧಪಟ್ಟಂತೆ ಅಪ್ರಾಪ್ತ ಮಗನ ರ್ಯಾಶ್ ಡ್ರೈವಿಂಗ್ ಅಪ್ಪನಿಗೆ ಶಿಕ್ಷೆ ಕೊಡೋ ಕೆಲಸವನ್ನ ಸಾರ್ವಜನಿಕರು ಮಾಡಿದ್ರು. ರಿಯಲ್ ಎಸ್ಟೇಟ್ ಕೂಡ ವಿಶಾಲ್ ಅಗರ್ವಾಲ್ ಮುಖಕ್ಕೆ ಮಸಿ ಬಳಿಯೋದಕ್ಕೆ ಮುಂದಾದ್ರು. ಈ ಮೂಲಕ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ ರೀತಿ ನೋಡಿ. ಪೊಲೀಸ್ ವಾಹನ ಇದೆ, ಆ ವಾಹನದ ಮೇಲೆ ಅಲ್ಲಿ ಮಸಿ ಬಳಿಯುವಂತಹ ಕೆಲಸ, ವಾಹನಕ್ಕೆ ಮಸಿ ಹಾಕುವಂತಹ ಕೆಲಸ ಮಾಡಿದ್ರು. ಈ ಮೂಲಕ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪುಣೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಆವರಣದಲ್ಲಿ ಕಂಡು ಬಂದಂತಹ ಜನಾಕ್ರೋಶ ಇದು. ತಂದೆ ವಿಶಾಲ್ ಅಗರ್ವಾಲ್ ನನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈ ಇನ್ಸಿಡೆಂಟ್ ನಲ್ಲಿ ಬಾಲಾಪರಾಧಿ ಏನಿದ್ದ ಆತನನ್ನ ಕೇವಲ ಇನ್ಸಿಡೆಂಟ್ ನಡೆದ 15 ಗಂಟೆಯಲ್ಲಿ ಬಿಟ್ಟಿದ್ರು. ಕೋರ್ಟ್ ಜಾಮೀನನ್ನ ಕೊಟ್ಟಿತ್ತು. ಜಾಮೀನು ಕೊಟ್ಟ ನಂತರ ದೊಡ್ಡ ಮಟ್ಟದ ಸಾಲು ಸಾಲು ಪ್ರತಿಭಟನೆಗೆ ಸಾಕ್ಷಿಯಾಗಿತ್ತು. ಮತ್ತೆ ಕೋರ್ಟ್ ಕೊಟ್ಟಂತಹ ಷರತ್ತಿದೆಯಲ್ಲ, ಅದ್ರ ಬಗ್ಗೆ ವ್ಯಾಪಕ ಟೀಕೆ ಕೂಡ ವ್ಯಕ್ತ ಆಯಿತು. ತಂದೆ ವಿಶಾಲ್ ಅಗರ್ವಾಲ್ ಅನ್ನ 2 ದಿನ ಪಿಸಿ ಅಂದ್ರೆ ಪೊಲೀಸ್ ಕಸ್ಟಡಿಗೆ ಕೊಡಲಾಗಿದೆ. ಪುಣೆ ಸೆಷನ್ಸ್ ಕೋರ್ಟ್ ನಿಂದ ಆದೇಶ ಹೊರಬಿದ್ದಿದೆ. ಇಬ್ಬರ ಸಾವಿಗೆ ಕಾರಣನಾದ ಅಪ್ರಾಪ್ತನನ್ನ ವಯಸ್ಕ ಅಂತ ಪರಿಗಣಿಸುತ್ತಾ ಕೋರ್ಟ್. ದೇಶದಾದ್ಯಂತ ಕೇಳಿಬರ್ತಾ ಇರುವಂತಹ ಒತ್ತಾಯ ಇದು. 17 ವರ್ಷ 7 ತಿಂಗಳಾಗಿದೆ. ಆತ ಹೇಗೆ ಬಾಲಾರೋಪಿ ಆಗ್ತಾನೆ? ಆತ ಮಾಡಿರುವಂತಹ ಕೆಲಸ ಎಂಥದ್ದು? ಇಬ್ಬರು ಇಂಜಿನಿಯರ್ಗಳ ಸಾವು. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಈಗ ಕೋರ್ಟ್ ವಿಶಾಲ್ ಅಗರ್ವಾಲ್ ವಿಚಾರದಲ್ಲಿ ಏನಂತ ಆದೇಶವನ್ನ ಹೊರಡಿಸಿದೆ, ಜೊತೆಗೆ ಈ ಬಾಲಾರೋಪಿಯ ವಿಚಾರದಲ್ಲಿ ಕೋರ್ಟ್ನ ಕನ್ಸಿಡರೇಷನ್ ಏನು, ಆಮೇಲೆ ವಕಾಲತ್ತು ಯಾವ ರೀತಿ ಆಗಿದೆ ಅಂತ. ಮಮತಾ ನೋಡಿ, ತಮ್ಮ ಅಪ್ರಾಪ್ತ ಮಗನಿಗೆ ಕಾರನ್ನ ಕೊಟ್ಟಿರುವಂತದ್ದು, ಅದರಲ್ಲೂ ಕೂಡ ವಿಶೇಷವಾಗಿ ಐಷಾರಾಮಿ ಕಾರನ್ನ ಕೊಟ್ಟಿರುವಂತದ್ದು ತಪ್ಪು ಅನ್ನುವಂತಹ ಆ ಒಂದು ನಿರ್ಧಾರದ ಮೇಲೆ ಪೊಲೀಸರು ಕೂಡ ಈಗ ಅವರ ತಂದೆಯನ್ನ ಅಂದ್ರೆ ವಿಶಾಲ್ ಅಗ್ರವಾಲ್ ಅವ್ರನ್ನ ನಿನ್ನೆ ಅಷ್ಟೇ ಅರೆಸ್ಟ್ ಮಾಡಿದ್ರು. ಮತ್ತೆ ಇವತ್ತು ಅವ್ರನ್ನ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ವಶಕ್ಕೆ ಪಡೆಯುವಂತ ಕೆಲಸವನ್ನ ಕೂಡ ಮಾಡಿರುವಂತದ್ದು. ಪೊಲೀಸರು ಮುಖ್ಯವಾಗಿ ವಾದವನ್ನ ಮಾಡಿರುವಂತದ್ದು ಅಪ್ರಾಪ್ತ ಬಾಲಕನಿಗೆ ಒಂದು ಐಷಾರಾಮಿ ಕಾರನ್ನ ಕೊಟ್ಟಿರುವಂತದ್ದು, ಮತ್ತೆ ಅವರಿಗೆ ಯಾವುದೇ ರೀತಿಯಾದಂತಹ ಚಾಲನಾ ಪರವಾನಗಿ ಇಲ್ಲದಂತದ್ದು ಕೂಡ ಅರ್ಥಕೊಂಡು ಕಾರನ್ನ ಕೊಟ್ಟಿರುವಂತದ್ದು ಈ ಒಂದು ದುರ್ಘಟನೆಗೆ ಕಾರಣ ಆಗಿರುವಂತದ್ದು. ಇದರಲ್ಲಿ ಅಪ್ರಾಪ್ತ ಬಾಲಕನ ತಪ್ಪು ಎಷ್ಟಿದೆಯೋ ಅಪ್ರಾಪ್ತ ಬಾಲಕನಿಗೆ ಕಾರು ಕೊಟ್ಟಿರುವಂತದ್ದು ಕೂಡ ಅಷ್ಟೇ ಮಹಾ ಅಪರಾಧ ಆಗಿರುವಂತದ್ದು. ಹೀಗಾಗಿ ಇವ್ರನ್ನ ವಿಚಾರಣೆಯನ್ನ ನಡೆಸುವಂತ ದೃಷ್ಟಿಯಿಂದ ಕಸ್ಟಡಿಗೆ ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೇಳ್ಕೊಂಡಿದ್ರು. ಕೋರ್ಟ್ ಕೂಡ ಈಗ ಅದಕ್ಕೆ ಅನುಮತಿಯನ್ನ ಕೊಟ್ಟಿರುವಂತದ್ದು. 2 ದಿನಗಳ ಕಾಲ ಈಗ ಪೊಲೀಸ್ ಕಸ್ಟಡಿಗೆ ಅಗ್ರವಾಲ್ ಅವರನ್ನ ಕೊಟ್ಟು ವಿಶಾಲ್ ಅಗ್ರವಾಲ್ ಅವರನ್ನ ಕೊಡಲಾಗಿರುವಂತದ್ದು. ಪ್ರಕರಣದ ತನಿಖೆಯನ್ನು ಕೂಡ ಈಗ ಪೊಲೀಸರು ಮುಂದುವರಿಸಿರುವಂತದ್ದು. ನಾವಾಗ್ಲೇ ಹೇಳದಂತೆ 17 ವರ್ಷ 7 ತಿಂಗಳಾಗಿರುವಂತದ್ದು ಈಗ ಆ ಒಂದು ಅಪ್ರಾಪ್ತ ಆರೋಪಿಗೆ. ಹೀಗಾಗಿ ಅವನನ್ನ ವಯಸ್ಕ ಅಂತ ಪರಿಗಣಿಸುವಂತ ನಿಟ್ಟಿನಲ್ಲಿ ಹೆಚ್ಚಿನ ತನಿಖೆಯನ್ನ ಕೂಡ ಮಾಡ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಪೊಲೀಸರು ಕೂಡ ಈಗ ಕಾರ್ಯಪ್ರವೃತ್ತರಾಗಿದ್ದಾರೆ. ಮಮತಾ, ಶಬೀರ್ ಹಾಗೆ ಹೋಲ್ಡ್ ಅಲ್ಲಿ ವಾಪಸ್ ಬರ್ತೀವಿ.